ಕೊರೋನಾ ಆದಾಗ ನನಗೆ ಫಿನೈಲ್ ವಾಸನೆ ಕೂಡ ಬರ್ತಾ ಇರಲಿಲ್ಲ. ಅಂದ್ರೆ ಭಗವಂತ ಫ್ಯಾಕಲ್ಟಿಯನ್ನು ಮನಸ್ಸು ಮಾಡಿದ್ರೆ ತಕ್ಕೋತಾನೆ, ಮನಸ್ಸು ಮಾಡಿದ್ರೆ ಕೊಡ್ತಾನೆ. ನಾಲಿಗೆ ಕೂಡ ಅಷ್ಟೇ, ರುಚಿ ನಾವು ಅನ್ಕೋತೀವಿ, ಏನೋ ರುಚಿ ಏನೋ ಟೇಸ್ಟ್ ಅನ್ನು ಅನ್ಕೋತೀವಿ. ಕೊರೋನಾದಲ್ಲಿ ನಾನು ಊಟ ಮಾಡ್ತಿದ್ರೆ ಉಸುಕು ತಿಂದಂಗೆ ಆಗ್ತಿತ್ತು, ಟೇಸ್ಟೇ ಇರಲಿಲ್ಲ. ಅಂದರೆ ಭಗವಂತ ಈ ಫ್ಯಾಕಲ್ಟಿಗಳನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ನಾನು ಇದ್ದೇನಪ್ಪ ಅಂದ್ರೆ ಐ ಆಮ್ ದ ಕಂಟ್ರೋಲಿಂಗ್ ಅಥಾರಿಟಿ ಅಂತ ಹೇಳ್ತಾ ಇದ್ದಾನೆ. ಪ್ರತಿ ಅಕ್ಷರದಲ್ಲೂ ಇದ್ದು ಹೇಳ್ತಾ ಇದ್ದಾನೆ. ಆದರೂ ಕೂಡ ನಾವು ಅದನ್ನು ತಿಳ್ಕೊಳ್ತಾ ಇಲ್ಲ, ಭಗವಂತ ಎಲ್ಲಿದ್ದಾನೆ ಅಂತ ಕೇಳ್ತೇವೆ. ಅದೇ ತರ ತ್ವಚೆಯಲ್ಲೂ ಕೂಡ ಅಷ್ಟೇ. ನಾವು ಅನ್ಕೋತೀವಿ ಸ್ಪರ್ಶ ಜ್ಞಾನ ನನಗಿದೆ, ನಾನು ಮನಸ್ಸು ಮಾಡಿದ್ರೆ ಇದನ್ನು ಎತ್ತಬಹುದು, ಮನಸ್ಸು ಮಾಡಿದ್ರೆ ಇದನ್ನು ಇಡಬಹುದು. ಆದರೆ ಪಾರ್ಶ್ವವಾಯು ಆದವನಿಗೆ ಕೇಳಿ, ಪ್ಯಾರಲಿಸಿಸ್ ಆದವನಿಗೆ ಕೇಳಿ, ಕೈ ಇದೆ, ಬಟ್ಟಿದೆ, ಎಲ್ಲವಿದೆ, ಎತ್ತುವ ಶಕ್ತಿ ಇಲ್ಲ. ಭಗವಂತ ಅದನ್ನು ಫ್ಯಾಕಲ್ಟಿಯನ್ನು ವಿತ್ಡ್ರಾ ಮಾಡ್ಬೋದು. ಇನ್ನೂ ಇರ್ತಾರೆ, ಕಣ್ಣು ಇದೆ, ಕೇಳಿಸ್ತದೆ, ಕಿವಿ ಕಣ್ಣಿದೆ, ಕಾಣಿಸ್ತದೆ, ಕಿವಿ ಇದೆ, ಕೇಳಿಸ್ತದೆ, ಮೂಗಿದೆ, ಮುಗಿಸ್ತಾನೆ, ನಾಲಿಗೆ ಇದೆ, ಮಾತಾಡ್ತಾನೆ, ತ್ವಚೆ ಇದೆ, ಕೆಲಸ ಮಾಡ್ತಾನೆ. ಆರನೇ ಅಂದ್ರೆ ಬುದ್ಧಿ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಏನೂ ತಿಳಿಯುತ್ತಾ ಇಲ್ಲ. ನಾವು ಏನು ಮಾಡ್ತಾ ಇದ್ದೀವಿ ಅವನಿಗೆ ಗೊತ್ತಾಗೋದಿಲ್ಲ, ನಾವು ಏನು ಹೇಳ್ತಾ ಇದ್ದೀವಿ ಅವನಿಗೆ ತಿಳಿಯೋದಿಲ್ಲ. ಮನಸ್ಸೆಂಬ ಅಂದ್ರೆ ಈ 5 ಇಂದ್ರಿಯ ಪ್ಲಸ್ ಮನಸ್ಸು, ಈ ಎಲ್ಲವನ್ನು ಪ್ರತಿಯೊಬ್ಬರಿಗೂ ನಾನು ತೋರಿಸ್ತಾ ಇರ್ತೇನೆ. ಆದರೂ ಕೂಡ ಎಲ್ಲಿ ಭಗವಂತ ಅಂತ ಕೇಳ್ತಾರೆ. ಇದು ನನ್ನ ಅಚಿಂತ್ಯ ಅದ್ಭುತ ಶಕ್ತಿ ಅನ್ನೋ ಒಂದು ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಪ್ರತ್ಯಕ್ಷ ಭಗವಂ ಧರ್ಮಂ. ಅವಗಮಂ ಅಂದ್ರೆ ನಾನು ಈ ಪ್ರತ್ಯಕ್ಷವಾಗಿ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ನೀವು ನೋಡ್ರಿ, ರಿಯಲೈಸ್ ಮಾಡಿಕೊಡ್ರಿ ನನ್ನ ಇರುವಿಕೆ ಹಾಗೂ ಈ ನನ್ನ ಜ್ಞಾನವನ್ನು ತಿಳ್ಕೊಡ್ರಿ, ನಿಮಗೆ ಮೋಕ್ಷ ಆಗ್ತದೆ ಅಂತ ಭಗವಂತ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾನೆ. ಧರ್ಮ್ಯಂ ಇದೆಯಲ್ಲ, ಏನಿದೆ ಇದು ಧರ್ಮ. ಧರ್ಮ ಅಂದ್ರೆ ಧಾರತೀತಿ ಧರ್ಮ, ಏನು ಧಾರಣೆ ಮಾಡ್ತದೆ ಅದು ಧರ್ಮ. ಅಂದ್ರೆ ಧಾರಣೆ ಏನು ಧಾರಣೆ ಮಾಡ್ತಾ ಇದೆ. ಈ ಪೃಥ್ವಿ, ನಾವು ಅಂತರಿಕ್ಷದಲ್ಲಿ ಇದ್ದೇವೆ, ನಮ್ಗೆ ಯಾರಿಗೂ ನೆಲೆ ಇಲ್ಲ. ನಾವೆಲ್ಲರೂ ಫ್ಲೋಟಿಂಗ್ ಬಾಡೀಸ್, ಅರ್ತ್ ಫ್ಲೋಟಿಂಗ್ ಬಾಡಿ, ಚಂದ್ರ ಫ್ಲೋಟಿಂಗ್ ಬಾಡಿ, ಸೂರ್ಯ ಫ್ಲೋಟಿಂಗ್, ಎಲ್ಲ ಅಂದರೆ ನೆಲೆಯನ್ನು ಮಾಡಿಕೊಡುವವರು. ಈ ನೆಲೆಯನ್ನು ಯಾರು ಮಾಡಿಕೊಡ್ತಾನೆ ಅದು ನಾನೇ ನಿನಗೆ ನೆಲೆ ಮಾಡ್ತಾ ಇದ್ದೇನೆ. ಇದು ಪೃಥ್ವಿಗೆ. ಇನ್ನು ಮನುಷ್ಯನಿಗೆ ನಾನು ಆತ್ಮರೂಪದಲ್ಲಿದ್ದು ನಿನಗೆ ನೆಲೆ ಮಾಡಿಕೊಡ್ತಾ ಇದ್ದೇನೆ, ಈ ದೇಹಕ್ಕೆ ಒಂದು ನೆಲೆ ಮಾಡಿಕೊಡ್ತಾ ಇದ್ದಾನೆ. ಹೀಗಾಗಿ ಬಿಟ್ಟು ನಾನಯ್ಯ ಇದನ್ನು ಮಾಡಿಸುವವನು. ಧರ್ಮ್ಯಂ, ನಾನು ನಿನಗೆ ಧಾರಣೆ ಮಾಡಿದ್ದೇನೆ, ಅದಕ್ಕೆ ನೀನಿದ್ದೀಯ. ನಾನು ಧಾರಣೆ ಮಾಡದೆ ಅವರು ನೀನು ಇರೋದಿಲ್ಲ ಅನ್ನೋ ಮಾತನ್ನು ಕೂಡ ಧರ್ಮ್ಯಂ. ಧರ್ಮಂ ಅಂದ್ರೆ ವರ್ಚು ಅಂದ್ರೆ ಯಾವುದನ್ನು ಧಾರಣೆ ಮಾಡ್ತಾನೆ. ಅಂದ್ರೆ ಯಾರು ಧಾರಣೆ ಮಾಡಿದ್ದಾರೆ ಈ ಅಂತರಿಕ್ಷವನ್ನು, ಭೂಮಿಯನ್ನು, ಚಂದ್ರನನ್ನು ಯಾರು ಧಾರಣೆ ಮಾಡಿದಾರೋ, ಅಥವಾ ನಮ್ಮ ದೇಹವನ್ನು ಯಾರು ಧಾರಣೆ ಮಾಡಿದಾರೋ ಅಂತಹ ಧರ್ಮಂ. ಹಾಗಾದ್ರೆ ಇದು ಬಹಳ ಕಠಿಣವ ಅಲ್ಲ, ಸುಸುಖಂ. ಸುಖ ಅಲ್ಲ, ಸುಸುಖಂ, ತೀರಾ ಸರಳ. ಭಗವಂತನನ್ನು ಒಲಿಸಿಕೊಳ್ಳುವುದು ತೀರಾ ಸರಳ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅವನೇ ಮಾತಿದ್ದು. ಸುಸುಖಂ ಕರ್ತಮೋಪೇಯಂ ಅಂದ್ರೆ ನೀನು ಇದನ್ನು ಅವಶ್ಯವಾಗಿ ಮಾಡಲೇಬೇಕು. ಭಗವಂತನ ಹತ್ರ ಅವಶ್ಯವಾಗಿ ನೀನು ಧ್ಯಾನವನ್ನು ಮಾಡಬೇಕು, ನಿನ್ನ ಉದ್ಧಾರವನ್ನು ಮಾಡಿಕೊಳ್ಳಬೇಕು ಅನ್ನೋ ಮಾತನ್ನು ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು 2 ಶ್ಲೋಕಗಳನ್ನು ನೋಡಿದ್ದೇವೆ. ಇನ್ನು ನನಗೆ ಗುರುತಿಲ್ಲ ಎಷ್ಟು ಟೈಮ್ ಆಗಿದೆ. 3ನೇದು ಒಂದು ನೋಡೋಣ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಅಂದ್ರೆ ಯಾರಿಗೆ ಇದರಲ್ಲಿ ಈ ಜ್ಞಾನದಲ್ಲಿ ಶ್ರದ್ಧೆ ಇಲ್ಲ ಅವರಿಗೆ ನಾನು ಮತ್ತೆ ಮತ್ತೆ ಈ ಭೂಮಿಯ ಮೇಲೆ ಹಾಕ್ತಾನೆ, ಮತ್ತೆ ಮತ್ತೆ ಹುಟ್ಟುತ್ತಾನೆ, ಮತ್ತೆ ಮತ್ತೆ ಸಾಯ್ತಾನೆ. 84 ಲಕ್ಷ ಯೋನಿಗಳಲ್ಲಿ ಏನಾದರೂ ಆಗಬಹುದು, ದನ ಕರ ಏನು ಹಕ್ಕಿ ಏನಾದರೂ ಆಗ್ಬೋದು, ಹೊಲಸು ಹೊಳಗು ಏನಾದರೂ ಆಗ್ಬೋದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ. ಆಮೇಲೆ 4ನೇ ಶ್ಲೋಕದಲ್ಲಿ ಹೇಳ್ತಾನೆ, ಈಗ ಸ್ವಲ್ಪ ಕುಟ್ಟಿಯಾಗಿ ಹೇಳ್ತಾ ಇದ್ದಾನೆ, ಒಂದು ಲೆವೆಲಲ್ಲಿ ತಂದು ಬಿಡೋಣ ಅಂತ ಏನಿಲ್ಲ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸಾನಿ ಸರ್ವಭೂತಾನಿ ನಚಾಹಂ ದೇಶವಸ್ಥಿತಃ. ಮಯಾ ತತಮಿದಂ, ನನ್ನಿಂದ ಇಡೀ ಪೃಥ್ವಿ, ಈ ಭೂಮಂಡಲವೆಲ್ಲವೂ ವ್ಯಾಪ್ತವಾಗಿದೆ. ಇದರಲ್ಲಿ ಪುರುಷ ಸೂಕ್ತದಲ್ಲಿ ಹೇಳ್ತೇವೆ, ಸಹಸ್ರ ಶಿಕ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಅಂದರೆ ನಾನು ಅನಂತ ಕೈಗಳುಳ್ಳವನು, ಅನಂತ ಮುಖಗಳುಳ್ಳವನು. ಹೇಗೆ ಇದ್ದೇನೆ ನಾನು ಅಂದ್ರೆ ಈ ಇಡೀ ಬ್ರಹ್ಮಾಂಡವನ್ನು ತುಂಬಿ ಮತ್ತೆ ನನ್ನ ಮೇಲೆ ಜಾಸ್ತಿ ಇದ್ದೇನೆ, ಅದಕ್ಕಿಂತ ನಾನು ಜಾಸ್ತಿ ದೊಡ್ಡವನಾಗಿದ್ದೇನೆ, ಬ್ರಹ್ಮಾಂಡವೆಲ್ಲವೂ ನನಗಿಂತ ಚಿಕ್ಕಿದೆ ಅನ್ನೋ ಮಾತು